ಇವತ್ತು ಶನಿವಾರ, ಹೌದಾ? ಸ್ಕೂಲಿಗೆ ರಜಾ ಇರೋದ್ರಿಂದ ಅವಳನ್ನ ಕರ್ಕೊಂಡು ನಾನಿವತ್ತು ನಮ್ಮ ಸಂಬಂಧಿಕರ ಮನೆಗೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಗಳು ಏನೋ ಆ್ಯಕ್ಷನ್ ಮಾಡ್ತಾಳೆ, ಆದರೆ ಏನೋ ಅಂತ ನನಗೆ ಗೊತ್ತಾಗಲಿಲ್ಲ. ಅದೇ ಕನ್ಫ್ಯೂಷನ್ನಲ್ಲಿ ATMಗೆ ಹೋದೆ. ಯಾಕಂದರೆ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಬೇಕು. ಆಚೆ ಹೋಗ್ತಾ ಇದ್ದೀವಿ ಅಂದರೆ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಇಲ್ಲದೆ ಹೋಗೋಕ್ಕಾಗಲ್ಲ. ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಊರಿಗೆ ಹೊಟ್ವಿ. ಹೋಗೋ ಗ್ಯಾಪಲ್ಲಿ ನನ್ನ ಮಗಳು ಈ ಪಾಪು ನೋಡ್ಬಿಟ್ಟು, ಪಾಪು ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಅಮ್ಮ ಅಂತ ಕೇಳ್ತಿದ್ಲು. ಹೌದು ಅಂತ ನನಗೂ ಅನಿಸ್ತು. ಹೌದು ಮಗಳೇ ಅಂತ ಹೇಳಿದೆ. ಕನಕಪುರ ರೀಚ್ ಆದಮೇಲೆ ಕನಕಪುರದಲ್ಲಿ ಇಳ್ಕೊಂಡು ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ಚಾಕ್ಲೇಟ್ಸು, ಸ್ವಲ್ಪ ಚಿಪ್ಸ್ಗಳನ್ನ ತೊಗೊಂಡು ಆಮೇಲೆ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ಇಷ್ಟೊಂದು ರಶ್ ಇರುವಂಥ ಬಸ್ಸಲ್ಲಿ ಸೀಟ್ ಹಿಡ್ಕೊಂಡು ಅಲ್ಲಿಂದ ಮತ್ತೆ ಊರಿ ಕಡೆ ಹೊರಟ್ವಿ. ಅರ್ಥ ಆಯ್ತು ಅನ್ಸುತ್ತೆ. ಊರುಗಳ ಕಡೆ ಬಸ್ ಇಷ್ಟೊಂದು ರಶ್ ಆಗಿದ್ರು ಕೂಲಾಗಿರೋ ಕಂಡಕ್ಟರ್ನ ನಾನಂತೂ ಇದೇ ಮೊದಲನೇ ಸರಿ ನೋಡ್ತಿರೋದು. ಬಸ್ನಲ್ಲಿ ಇಷ್ಟೊಂದು ರಶ್ ಇದ್ರೂ ಕೂಡ ಸೀಟ್ ಸಿಕ್ಕಿರುವಂಥ ಖುಷಿಗೆ ನನ್ನ ಮಗಳು ಸೀಟಲ್ಲಿ ಕೂತ್ಕೊಳ್ದೇನೆ ನಿಂತ್ಕೊಂಡೇ ಪ್ರಯಾಣನ ಬೆಳೆಸ್ತಾ ಇದ್ಲು. ನಾವು ಹೋಗಬೇಕಾಗಿರೋ ಊರು ಬಂತು ಅಂತ ಬಸ್ ಇಳ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದು ನಮ್ಮ ಸಂಬಂಧಿಕರ ಮನೆಗೆ. ಊರಲ್ಲಿ ಯಾರು ಜನಗಳೇ ಕಾಣಿಸ್ತಾ ಇಲ್ಲ. ಆ ಖುಷಿಗೆ ನನ್ನ ಮಗಳು ನಿಂತಿದ್ದ ಕಡೆನೇ ಗಿರಿಗಿರಿ ಅಂತ ತಿರುಗ್ತಾ ಇದ್ಲು. ಹೋಗಿದ ತಕ್ಷಣ ಟೀ ಮಾಡಿಕೊಟ್ಟು, ಸೊ ಟೀ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತು ನಿಂತು ಟೈಮ್ ಕಂಡಿದ್ದೆಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆಚೆ ಬಂದೆ. ನನಗೆ ಈ ಥರ ವ್ಯೂ ಕಾಣಿಸ್ತಾ ಇತ್ತು. ಸೊ ಆಮೇಲೆ ಹಿಕ್ಕಿದ ಬೇಳೆ ಸಾಂಬಾರು, ಅನ್ನ, ತುಪ್ಪ ಹಾಕಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮತ್ತೆ ಬೆಂಗಳೂರು ಕಡೆಗೆ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಮಗಳಿಗೆ ನಿದ್ದೆ ಕೂಡ ಬಂದಿತ್ತು. ಸೊ ಅವಳನ್ನ ಕರ್ಕೊಂಡು ಬೆಂಗಳೂರು ಬಸ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಜೀವನದಲ್ಲಿ ನಾವು ಕಲಿಯುವಂಥ ಪಾಠಕ್ಕಿಂತ ಜೀವನ ನಮಗೆ ಕಲಿಸುವಂಥ ಪಾಠ ತುಂಬ ಭಯಾನಕವಾಗಿರುತ್ತೆ ಅಲ್ವಾ?